ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಚೆನ್ನೈಯಲ್ಲಿ ಫೇಮಸ್ ಆಗಿರುವ ಮಲ್ಲಿ ಪೊಂಗಲ್ ರೆಸಿಪಿ ಯಾವ ರೀತಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ. ಈಗಿರುವಂತಹ ತಣ್ಣಗಿನ ವಾತಾವರಣಕ್ಕೆ ಬೆಳಗಿನ ತಿಂಡಿಗೆ ಬಿಸಿ ಬಿಸಿಯಾಗಿರುವಂತಹ ಮಲ್ಲಿ ಪೊಂಗಲ್ ಹೇಳಿ ಮಾಡಿಸಿದಂತಹ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರಿಗೆ ಫ್ರೆಶ್ ಆಗಿರುವಂತಹ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ ಹಾಗೂ 2 ಹಸಿಮೆಣಸಿನಕಾಯಿ ಹಾಕಿ 1/4 ಕಪ್ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಿ ರೆಡಿ ಮಾಡಿಟ್ಕೊಳ್ಳಿ. 1 ಬೌಲಿಗೆ 1 ಕಪ್ ಅಕ್ಕಿ, ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಇದು, 1/2 ಕಪ್ ಹೆಸರು ಬೇಳೆ ಹಾಕಿ 3 ಸಲ ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ. ಇನ್ನು 1 ಪ್ರೆಷರ್ ಕುಕ್ಕರ್ ಅನ್ನು ಬಿಸಿಯಾಗೋದಕ್ಕೆ ಇಟ್ಟು 1 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಪೊಂಗಲನ್ನು ತುಪ್ಪದಲ್ಲಿ ಮಾಡಿದ್ದೇನೆ, ಅದರ ರುಚಿ ಚೆನ್ನಾಗಿ ಬರೋದು. ಬಿಸಿ ಆದ್ಮೇಲೆ ತೊಳೆದಿರುವಂತಹ ಬೇಳೆ ಅಕ್ಕಿ ಮಿಶ್ರಣವನ್ನು ಹಾಕಿ ಹೈ ಫ್ಲೇಮ್ನಲ್ಲೇ 2 ರಿಂದ 3 ನಿಮಿಷ ಹುರಿಬೇಕು. ನೀರಿನಂಶ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿ ತನಕ ಹುರಿದ ನಂತರ 3 ಚಮಚದಷ್ಟು ಬಾಂಬೆ ರವೆ ಸೇರಿಸ್ತಾ ಇದ್ದೇನೆ. ಬಾಂಬೆ ರವೆ ಹಾಕೋದ್ರಿಂದ ಪೊಂಗಲ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ರುಬ್ಬಿರುವಂತಹ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ 1 ಕಪ್ ಅಕ್ಕಿ, 1/2 ಕಪ್ ಹೆಸರು ಬೇಳೆ ತಗೊಂಡಿರೋದು, ಹಾಗಾಗಿ ನಾನಿಲ್ಲಿ ಅಂದಾಜು 5 ಕಪ್ ಆಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚ ಅರಶಿನ ಪುಡಿ, ಫ್ರೆಶ್ ಆಗಿರುವ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಅಂದಾಜು 4 ಚಮಚದಷ್ಟು ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ಕುದಿಯೋದಕ್ಕೆ ಬಿಡಿ. ನೋಡಿ, ಈಗ ಕುದಿತಾ ಇದೆ. ಇನ್ನು ಲಿಡ್ ಅನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ 3 ವಿಸಿಲ್ ಹಾಕಿ ಬೇಯಿಸಬೇಕು. ಪ್ರೆಷರ್ ಪೂರ್ತಿ ನೋಡಿ ಇವಾಗ ಇಳ್ದಿದೆ. ಎಷ್ಟೇ ನೀರು ಹಾಕಿದ್ರೂ ಸಹ ಹಾಕಿರುವ ನೀರು ಪೂರ್ತಿಯಾಗಿ ಇಂಗಿದೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕಿ ಹದವನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ಯಾವ ಹದದಲ್ಲಿ ಪೊಂಗಲ್ ಬೇಕು ಅದಕ್ಕನುಗುಣವಾಗಿ ಬಿಸಿ ನೀರನ್ನೇ ಸೇರಿಸಿ ಹದವನ್ನು ಅಡ್ಜಸ್ಟ್ ಮಾಡಿ. ಈ ಹದ ಕರೆಕ್ಟ್ ಆಗಿದೆ ನಮ್ಮನೆಗೆ. ಇನ್ನು ಒಗ್ಗರಣೆ ಸೌಟಿಗೆ 2 ಚಮಚದಷ್ಟು ತುಪ್ಪ ಹಾಕಿ 15 ಗೋಡಂಬಿ ಚೂರುಗಳನ್ನು ಹಾಕಿ ಗೋಡಂಬಿ ಕೆಂಪಗೆ ಆಗೋ ತನಕ ಹುರ್ಕೊಂಡು 1 ಚಮಚ ಜೀರಿಗೆ ಹಾಗೂ 1 ಚಮಚ ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸು, ಚಿಟಿಕೆ ಇಂಗು ಹಾಗೂ 2 ದಂಟು ಕರಿಬೇವಿನ ಎಲೆಯನ್ನು ಹಾಕಿ ಒಗ್ಗರಣೆ ಮಾಡಿ ನಂತರ ತಯಾರಿಸಿರುವ ಮಲ್ಲಿ ಪೊಂಗಲಿಗೆ ಒಗ್ಗರಣೆಯನ್ನು ಹಾಕಿದ್ರೆ ರುಚಿ ರುಚಿಯಾದ ಮಲ್ಲಿ ಪೊಂಗಲ್ ಸವಿಯೋದಕ್ಕೆ ರೆಡಿ ಆಗತ್ತೆ. ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿರತ್ತೆ. ನಾನಿಲ್ಲಿ ಪ್ಲೇನ್ ಕಾಯಿ ಚಟ್ನಿ ಮಾಡಿದ್ದೆ, ಅದರೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.